ಪ್ರೇಮದಿ ನಮಿತೆವು, ಪ್ರೇಮದಿಂದ ನಾವು ನಮನ ಮಾಡ್ತೇವೆ. ಹೇ ರಾಮಕೃಷ್ಣ ಗುರುವೇ, ಪರಮಹಂಸ ಗುರುವೇ. ಆ ಭಜನೆಯಲ್ಲಿ ಒಂದು ಸಾಲು ಬರುತ್ತೆ, ಸ್ವಾಮಿ ವಿವೇಕಾನಂದರ ಗುರುವೇ, ಸ್ವಾಮಿ ವಿವೇಕಾನಂದರ ಗುರುವೇ. ಶ್ರೀರಾಮಕೃಷ್ಣರು ಅಂತ ಹೇಳಿದಾಗ ನಮ್ಮ ಕಣ್ಮುಂದೆ ಸ್ವಾಮಿ ವಿವೇಕಾನಂದರು ಬಂದೇ ಬರ್ತಾರೆ. ಸ್ವಾಮಿ ವಿವೇಕಾನಂದರ ಗುರು ಶ್ರೀರಾಮಕೃಷ್ಣರು. ಸ್ವಾಮಿ ವಿವೇಕಾನಂದರ ಗುರು ಶ್ರೀರಾಮಕೃಷ್ಣರು ಅಂತನ್ನೋದನ್ನು ನೆನಪಿಸಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಹಲವಾರು ಘಟನೆಗಳು ಒಂದಾದ ಮೇಲೊಂದರಂತೆ ನೆನಪಾಗುತ್ತವೆ. ಅವನ್ನೆಲ್ಲ ನೀವು ಭಾವಿಸ್ತಾ ಹೋಗ್ಬೇಕು. ನಾನು ಯಾವ್ದ್ಯಾವ್ದು ಹೇಳ್ತೇನೋ ಅದನ್ನೆಲ್ಲ ಕಣ್ಮುಂದೆ ಸಿನಿಮಾ ನೋಡ್ತಾ ಇದ್ದೀರಿ, ವಿಡಿಯೋ ನೋಡ್ತಾ ಇದ್ದೀರಿ ಅನ್ನುವಂತೆ ಭಾವಿಸಿಕೊಂಡು ಹೋಗ್ಬೇಕು. ಆವಾಗಷ್ಟೇ ನಮಗೆ ನಿಜವಾದ ಪ್ರಯೋಜನ ಆಗುತ್ತೆ. ನಮ್ಮ ಮನಸ್ಸು 140 ವರ್ಷ 145 ವರ್ಷ ಹಿಂದಕ್ಕೆ ಹೋಗ್ಬೇಕು. ಅಂದಿನ ಕಾಲದ ಭಾರತದ ರಾಜಧಾನಿ ಕೋಲ್ಕತ್ತಾಕ್ಕೆ ಹೋಗ್ಬೇಕು. ಕೋಲ್ಕತ್ತಾದಿಂದ ನಾವು ದೋಣಿಯಲ್ಲಿ 4 ಮೈಲಿ ಉತ್ತರ ದಿಕ್ಕಿನಲ್ಲಿ ಹೋಗ್ತೇವೆ. ಅಲ್ಲಿ ಗಂಗೆಯ ದಡದ ಮೇಲೆ ಭವ್ಯವಾದಂತಹ 9 ಗೋಪುರಗಳಿಂದ ಕೂಡಿದಂತಹ ಭವತಾರಿಣಿ ಕಾಳಿ ದೇವಸ್ಥಾನ ನೋಡ್ತೇವೆ. ಅದರ ಎದುರುಗಡೆ 12 ಶಿವ ದೇವಾಲಯಗಳನ್ನು ನೋಡ್ತೇವೆ. ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಕೋಣೆ ಇದೆ. ಅಲ್ಲಿ ಅವತಾರ ವರಿಷ್ಠ ಶ್ರೀರಾಮಕೃಷ್ಣರು 30 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆ ಕೋಣೆಯನ್ನು ಆಧ್ಯಾತ್ಮಿಕ ಶಕ್ತಿಯ ಅಗ್ನಿಯಂತೆ ಪ್ರಜ್ವಲಿಸುವಂತೆ ಮಾಡಿಬಿಟ್ಟಿದ್ದಾರೆ. ಆ ಕೋಣೆಯಲ್ಲಿ ಶ್ರೀರಾಮಕೃಷ್ಣರು ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಎದುರುಗಡೆ ಜಮಖಾನ ಹಾಸಿದ್ದಾರೆ. ಅಲ್ಲಿ ಹಲವು ಭಕ್ತರು ಕುಳಿತಿದ್ದಾರೆ. ಅದರ ನಡುವೆ ನರೇಂದ್ರ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಭಜನೆಯನ್ನು ಹೇಳಲು ಹೇಳುತ್ತಾರೆ. ನರೇಂದ್ರ ತಂಬೂರಿ ಶ್ರುತಿಗೂಡಿಸಿಕೊಂಡು ಹಾಡಲಿಕ್ಕೆ ಆರಂಭ ಮಾಡಿದ ಶ್ರೀರಾಮಕೃಷ್ಣರು ಸಮಾಧಿಸ್ಥರಾಗಿ ಬಿಟ್ರು. ಸಮಾಧಿಯಿಂದ ಮರಳಿ ಬಂದ ಮೇಲೆ ಶ್ರೀರಾಮಕೃಷ್ಣರು ಅರ್ಧ ಬಾಹ್ಯಾವಸ್ಥೆಯಲ್ಲಿ ಅತ್ಯಂತ ಪ್ರೇಮದಿಂದ ನರೇಂದ್ರನನ್ನು ನೋಡುತ್ತಾ ಹೇಳುತ್ತಾರೆ, ಅವನು ಬೆಂಕಿಯನ್ನೇ ಹೊತ್ತಿಸಿಬಿಟ್ಟ, ಅವನು ಬೆಂಕಿಯನ್ನೇ ಹೊತ್ತಿಸಿಬಿಟ್ಟ. ಇನ್ನು ಅವನು ಇದ್ರೆಷ್ಟು ಬಿಟ್ರೆಷ್ಟು. ಬೆಂಕಿಯನ್ನು ಹೊತ್ತಿಸಿ ಬಿಡುವುದು ಅಂದ್ರೆ ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಉದ್ದೀಪನೆಯನ್ನು ಉಂಟು ಮಾಡಿದ. ನರೇಂದ್ರನ ಹಾಡನ್ನು ಕೇಳಿದರೆ ಸಾಕು ಶ್ರೀರಾಮಕೃಷ್ಣರು ಸಮಾಧಿಸ್ಥರಾಗಿ ಬಿಡ್ತಾ ಇದ್ರು. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ನರೇಂದ್ರ ಹಾಡಲು ಪ್ರಾರಂಭ ಮಾಡಿದ್ರೆ ಕುಂಡಲಿನಿ ಎಚ್ಚೆತ್ತು ನರ್ತನ ಮಾಡ್ತಾಳೆ.